ಬಿಜೆಪಿಯಲ್ಲಿ ಈಗಿರುವಂತಹ ನಿಮ್ಮ ಅಸಮಾಧಾನವನ್ನ ಶಮನ ಮಾಡ್ತಿದ್ರೆ ಹಾಗಾದ್ರೆ ನೀವು ಕಾಂಗ್ರೆಸ್ ಹೋಗೋದು ನಿಶ್ಚಿತವ? ಬಿಜೆಪಿ ನನ್ಗೆ ಅಸಮಾಧಾನ ಇಲ್ಲ, ಲೀಡರ್ಗಳ ಅಸಮಾಧಾನ ಇಲ್ಲ. ಒಬ್ರು ಅಶೋಕರು ನನಗೆ ಅತ್ಯಂತ ಗೌರವ, ವಿಜೇಂದ್ರರು ಕೂಡ 3 ವರ್ಷ ಬಿಜೆಪಿಯಲ್ಲಿ ನನಗೆ ಅತ್ಯಂತ ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಮಗ ಅನ್ನೋದು ಬಿಟ್ಟು ನನ್ಗೇನ್ ಗೌರವ ಕೊಡಬೇಕು, ಮೈಸೂರು ಉಸ್ತುವಾರಿ ಸಚಿವರು ಕೊಡಿಸಿದ್ರು, ಚಾಮರಾಜನಗರ ಕೊಡಿಸ್ಬೇಕು, ಎಲ್ಲವನ್ನ ಮಾಡಿದ್ರು. ಆದ್ರೆ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಕೆಲವು ಲೀಡರ್ಗಳು ಮಾಡ್ತಾ ಇರ್ತಕ್ಕಂಥ ಕುತಂತ್ರಿ ಕೆಲಸಗಳು, ಆಮೇಲೆ ನನ್ನ ಮಗನ್ ಸೋಲಿಸಲೇಬೇಕು ಅಂತಕ್ಕಂಥದ್ದನ್ನ ಏನ್ ಪ್ಲಾನ್ ಮಾಡಿದ್ದಾರೆ, ಅದ್ರದ್ದು ನನಗೆ ಅಸಮಾಧಾನ ಆಗಿದೆ. ಯಾಕೆಂದ್ರೆ ಬೆಳಗ್ಗೆ ಎದ್ರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ವಾತಾವರಣ ಇರಬೇಕು. ಈಗ ಕಾಂಗ್ರೆಸ್ ಅಲ್ಲಿ ಇದ್ದು ನಾನೇ ಐ ಆಮ್ ದ ಸುಪ್ರೀಂ ಇನ್ ಮೈ ನಾನು ಕಾನ್ಸ್ಟಿಟ್ಯೂನ್ಸಿ, ನಾನೇ ಸುಪ್ರೀಂ. ಬಟ್ ಬಿಜೆಪಿಲಿ ಆ ತರ ಇಲ್ಲ. ಅದು ಕೂಡ ಹೊಂದಾಣಿಕೆ ಮಾಡ್ಕೊಂಡಿದ್ದೆ ನಾನು. ಮಾಡ್ಕೊಂಡಿದ್ರು ಕೂಡ ಎಲ್ಲರೂ ಇಲ್ಲ. ಭಾರತೀಯ ಜನತಾ ಪಕ್ಷ ಇಂಡಿವಿಜುವಲ್ ಅಲ್ಲ, ಅವರು ಪಕ್ಷ ಯಾರೇ ಅಭ್ಯರ್ಥಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 50% ಇದ್ದಾರೆ. ಇನ್ 50% ಸೋಲಿಸಲೇಬೇಕು ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥವ್ರು, ಆಮೇಲೆ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥದ್ದು, ಈಗೋಯ್ತಾರೆ ಆಗೋಯ್ತಾರೆ ಅಂತಕ್ಕಂಥದ್ದು, ಇದನ್ನ ಸರಿಪಡಿಸಿ ಅಂತಕ್ಕಂಥದ್ದನ್ನ ಕೂಡ ಲೀಡರ್ಗಳು ಗಮನಕ್ಕೆ ತರ್ತಾ ಇದೆ. ಅದು 100% ಕಾನ್ಸ್ಟಿಟ್ಯೂನ್ಸಿಲಿ ಗೌರವಯುತವಾಗಿ ಸರಿಪಡಿಸಿದ್ರೆ ನಾನು ಇಲ್ಲಿ ಕಂಟಿನ್ಯೂ ಆಗ್ತೀನಿ. ಮನೆ ಇಲ್ಲ. ಲೋಕಸಭಾ ಚುನಾವಣೆಗೂ ಮೊದಲೇ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದೇ ಬರ್ತಾರೆ ಅನ್ನುವಂತ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಡಿ ಕೆ ಸುರೇಶ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಕ್ಷೇತ್ರದಲ್ಲೇ ಬಿಜೆಪಿ ಕಾರ್ಯಕರ್ತರಿಂದ ಆಗ್ತಾ ಇರುವಂತದ್ದು ನಿಜ. ಜೊತೆಗೆ ಮೊನ್ನೆ ನಿಮ್ಮ ಕ್ಷೇತ್ರದ ಕಾರ್ಯಕರ್ತರನ್ನ ಬಿಜೆಪಿ ಕಚೇರಿಯಲ್ಲಿ ಸೇರ್ಪಡೆ ಮಾಡ್ಕೊಳ್ತಾರೆ. ನಿಮಗೆ ಈ ಬಗ್ಗೆ ಮಾಹಿತಿ ಇರಲಿಲ್ಲ. ಹೀಗಾಗಿ ಸಹಜವಾಗಿ ಬಿಜೆಪಿಯಲ್ಲಿ ಅಸಮಾಧಾನ ಇರೋದ್ರಿಂದ ಕಾಂಗ್ರೆಸ್ ಅವರು ಸಂಪರ್ಕ ಮಾಡ್ತಾ ಇರೋದ್ರಿಂದ ಲೋಕಸಭಾ ಚುನಾವಣೆಗೂ ಮೊದಲು ಎಸ್ ಟಿ ಸೋಮಶೇಖರ್ ಅವರು ಹಾಗಾದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಈಗ ಯಾರನ್ನ ಸಸ್ಪೆಂಡ್ ಮಾಡಿ ಅಂತ ನಾನೇನು ಹೇಳಿರ್ಲಿಲ್ಲ. ಈ ತರ ಎಲ್ಲ ಅವ್ಯವಹಾರ ಮಾಡ್ತಾರೆ, ಪಕ್ಷ ವಿರೋಧಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಸೀರಿಯಸ್ ಆದ್ಮೇಲೆ ಅವರು ಸಸ್ಪೆಂಡ್ ಮಾಡಿದ್ರು. ಈಗ ನಮ್ಮನ್ನು ಒಂದು ಮಾತು ಕೇಳಲಿಲ್ಲ. ಅವ್ರಿಗೆ ಒಬ್ಬ ಶಾಸಕನ ನೆಸೆಸಿಟಿ ಇಲ್ಲ ಅಂತ ಕಾಣ್ತದೆ ಬಿಜೆಪಿ ಅವ್ರಿಗೆ. ಅದಕ್ಕೆ ಏನ್ ಮಾಡಿದ್ರು, ಕಾರ್ಯಕರ್ತನ ಸೇರಿಸ್ಕೊಂಡ್ರು. ಅಂದ್ರೆ ಕಾರ್ಯಕರ್ತರಿಗೆ ಇಂಪಾರ್ಟೆಂಟ್ ಅವರು ಅನ್ನೋ ದೃಷ್ಟಿಲಿ. ಎರಡನೇದು ಚುನಾವಣೆ, ಇದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ. ಅಭ್ಯರ್ಥಿನೂ ಬಂದು ಅಪ್ರೋಚ್ ಮಾಡಲಿಲ್ಲ. ಯಾವ ಲೀಡರ್ಗಳು ಕೂಡ ಜಿಲ್ಲಾಧ್ಯಕ್ಷ ಇರ್ಬೋದು, ಬೇರೆ ಇರ್ಬೋದು, ಪಕ್ಷಕ್ಕೆ ಮಾಡಿ ಇನ್ನು ಅಭ್ಯರ್ಥಿ ಅಂತಕ್ಕಂಥದ್ದು ಹೇಳೋರು ಕೂಡ ಒಬ್ಬರು ಇಲ್ಲ. ಅಂದ್ರೆ ನಮ್ಮ ನೆಸೆಸಿಟಿ ಇಲ್ಲ ಅಂತಕ್ಕಂಥದ್ದು ಅವ್ರ ಭಾವನೆ ಆಗಿದೆ. ಅದಕ್ಕೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನ್ ಸೀಮಿತ ಬೇಕು, ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ಗೆ ಏನ್ ಬೇಕು, ನನ್ನ ಕಾನ್ಸ್ಟಿಟ್ಯೂನ್ಸಿ ಕುಡಿಯೋ ನೀರು ಮತ್ತೊಂದು ಏನ್ ಬೇಕು, ಅಷ್ಟಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಭೇಟಿ ಮಾಡಿ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ತಕ್ಕಂಥದಕ್ಕೆ ಸೀಮಿತ ಆಗಿದ್ದೇನೆ. ಅದನ್ನ ಹೊರತುಪಡಿಸಿ ಮಿಕ್ಕ ಯಾವುದು ಪೊಲಿಟಿಕಲ್ ಡಿಸಿಷನ್ ತೆಗೆದುಕೊಳ್ತಕ್ಕಂಥದ್ದಲ್ಲಿ ಅದು ಕೂಡ ಮಾಡ್ತಾ ಇಲ್ಲ. ಬಟ್ ಅಶೋಕ್ ಮೇಲೆ ವಿಶ್ವಾಸ ಇದೆ, ವಿಜೇಂದ್ರರ ಮೇಲೆ ವಿಶ್ವಾಸ 100ಕ್ಕೆ 100 ಇದೆ. ಅವರು ಇದನ್ನ ಕಾನ್ಸ್ಟಿಟ್ಯೂನ್ಸಿನ ತಿಳಿ ವಾತಾವರಣ ಮಾಡ್ತೀನಿ ಅಂತಕ್ಕಂಥದ್ದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. 100% ಅವರು ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.